ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನ ರಾಜಕೀಯದಲ್ಲಿ ಇಂದು ಒಂದು ಭಾರೀ ಸಂಚಲನವನ್ನು ಸೃಷ್ಟಿಸುವಂತಹ ಒಂದು ಬೆಳವಣಿಗೆ ನಡೆದಿದೆ. ಡಿಎಂಕೆ ನಾಯಕರಾಗಿರ್ತಕ್ಕಂತಹ ಹಾಗೂ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂತಹ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಂಧನಕ್ಕೆ ಕಾರಣ ಏನು ಮತ್ತು ಯಾವ ಆರೋಪದಡಿ ಇವರನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ತಮಿಳುನಾಡಿನ ರಾಜಕೀಯದಲ್ಲಿ ಇದರ ಪರಿಣಾಮ ಮುಂದೆ ಏನಾಗಬಹುದು, ಕರ್ನಾಟಕಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ, ಇವೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ಬೆಳಗ್ಗೆ ಚೆನ್ನೈನಲ್ಲಿ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರು ಹೇಳಿರುವಂತಹ ಮಾತುಗಳು ತುಂಬ ಒಂದು ವಿವಾದಕ್ಕೆ ಕಾರಣ ಆಗಿದ್ದಾವೆ ಅಂತ ಹೇಳ್ಬೋದು. ಪೊಲೀಸರು ತೆಗೆದುಕೊಂಡಿರತಕ್ಕಂತಹ ಮಾಹಿತಿಯ ಪ್ರಕಾರ ಸಭೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ವಿಜಯ್ ಅವರ ಬಗ್ಗೆ ಹಾಗೂ ನಟಿಯಾಗಿರ್ತಕ್ಕಂಥ ತ್ರಿಷಾ ಅವರನ್ನು ಉಲ್ಲೇಖಿಸಿ ಮಾಡಿರ್ತಕ್ಕಂತಹ ಕೆಲವೊಂದು ಅವಹೇಳನಕಾರಿ ಒಂದು ಮಾತುಗಳು ಮತ್ತು ಅದು ತುಂಬ ಅಶ್ಲೀಲ ಸ್ವರೂಪದ್ದಾಗಿತ್ತು ಎಂಬುವ ಒಂದು ಆರೋಪದಡಿ ಇವರ ಮೇಲೆ FIRನ ದಾಖಲೆ ಮಾಡಲಾಗಿತ್ತು. ಈ ಆಧಾರದ ಮೇಲೆ ಕ್ರಮವನ್ನು ಕೈ ತೆಗೆದುಕೊಳ್ಳಲಾಗಿದೆ. ಬಂಧನದ ವೇಳೆ ಇವರು ಹೇಳಿರ್ತಕ್ಕಂತಹ ಮಾತೇನಪ್ಪ ಅಂತಂದರೆ, ನಾನು ಯಾವುದೇ ರೀತಿಯಾದಂತಹ ಒಂದು ಆ ಥರ ಆಡಿಲ್ಲ, ಅವಹೇಳನಕಾರಿ ಮಾತನ್ನು ನಾನು ಮಾತಾಡಿಲ್ಲ, ಅದು ಜಸ್ಟ್ ಒಂದು ಜೋಕ್ ಅನ್ನುವ ರೀತಿಯಲ್ಲಿ ನಾನು ಹೇಳಿದ್ದೀನಿ ಹೊರತು ಯಾರನ್ನೂ ಕೂಡ ನಾನು ಉದ್ದೇಶಪೂರ್ವಕವಾಗಿ ಮಾತಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ DMK ಅವರು ಯಾವ ರೀತಿ ಹೇಳಿದ್ದಾರೆ ಅಂತಂತಂದರೆ, ಈ ಸಂಸದೆ ಕನಿಮೋಳಿ ಸೇರಿದಂತೆ ಹಲವಾರು ನಾಯಕರು ವಿರೋಧ ಪಕ್ಷದ ಧ್ವನಿಯನ್ನು ಕುಂಠಿತಗೊಳಿಸಲು ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂತಹ ವಿಧಾನಸಭಾ ಅಧಿವೇಶನದ ಮುನ್ನ ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ಒಂದು ಆರೋಪವನ್ನು ಮಾಡಿದ್ದಾರೆ ಅಂತ DMK ಅವರು ಹೇಳ್ತಾ ಇದ್ದಾರೆ. ಈ ಒಂದು ವಿವಾದ ಯಾವ ರೀತಿ ಆರಂಭವಾಯಿತು ಎಂಬ ಒಂದು ಘಟನೆಗೆ ನಾವು ನೋಡೋದಾದರೆ, ಭಾಷಣದಲ್ಲಿ ಅವರು ಮುಖ್ಯಮಂತ್ರಿ ವಿಜಯ್ ಹಾಗೂ ನಟಿ ತ್ರಿಷಾ ಅವರನ್ನು ಉಲ್ಲೇಖಿಸಿ ಮಾತನಾಡಿದ್ದಾಗಿ ಆರೋಪ ಮಾಡಲಾಗಿದೆ. ಈ ಹೇಳಿಕೆಗಳ ವಿರುದ್ಧ ದೂರು ದಾಖಲಾಗಿದ್ದು, ಈ ಒಂದು ಪ್ರಕರಣವನ್ನು ಪೊಲೀಸರು ದಾಖಲೆ ಮಾಡಿಕೊಂಡು ಇದರ ಬಗ್ಗೆ ಕ್ರಮಗಳನ್ನು ಕೈ ತಗೊಂಡಿದ್ದಾರೆ. ಸೊ ಈ ಒಂದು ಮಾತಿಗೂ ಮತ್ತು ಮುಂದೆ ಆಗುವಂತಹ ರಾಜಕೀಯ ಪರಿಣಾಮಗಳಿಗೆ ಏನಾದರೂ ಸಂಬಂಧ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ. DMK ಇದನ್ನು ರಾಜಕೀಯ ಪ್ರತಿಕಾರ ಅಂತ ಹೇಳ್ತಾ ಇದೆ. ಆಡಳಿತ ಪಕ್ಷದ ಬೆಂಬಲಿಗರು ಕಾನೂನು ಎದುರು ಎಲ್ಲರೂ ಕೂಡ ಒಂದೇ ಅಂತ ವಾದ ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಪ್ರತಿಭಟನೆಗಳು ಅಂದರೆ ಈ DMKಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯಕ್ತಿಗಳು ಈ DMKಗೆ ಸಪೋರ್ಟ್ ಮಾಡುವ ರೀತಿಯಾಗಿ ಅವರನ್ನು ಇದೇ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕೆಲವೊಂದು ಹೋರಾಟಗಳು ಕೂಡ ಪ್ರಾರಂಭವಾಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಈ ಒಂದು ವಿವಾದಕ್ಕೂ ಮತ್ತು ನಮ್ಮ ಕರ್ನಾಟಕಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತಂದರೆ ಖಂಡಿತ ಇದೆ. ಯಾಕೆಂದರೆ ಈ ಎರಡೂ ರಾಜ್ಯಗಳ ಮಧ್ಯೆ ಇವಾಗ ನಡೀತಾ ಇರತಕ್ಕಂತಹ ಒಂದು ಕಾವೇರಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ನೀರು ಹಂಚಿಕೆ ವಿಚಾರ ನಮ್ಮ ತಮಿಳುನಾಡಿಗೂ ಸಂಬಂಧಪಟ್ಟಿದೆ ಮತ್ತು ಕರ್ನಾಟಕಕ್ಕೂ ಸಂಬಂಧಪಟ್ಟಿರೋದ್ರಿಂದ ಈ ಎರಡೂ ಒಂದು ರಾಜ್ಯಗಳ ನಡುವೆ ಇದೊಂದು ಸೂಕ್ಷ್ಮ ವಿಚಾರ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಸಂಬಂಧವಾಗಿ ವಿವಾದ ಉದ್ಭವಿಸುವುದರಿಂದ ಈ ಎರಡೂ ರಾಜ್ಯಗಳ ರಾಜಕೀಯದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಉದಯನಿಧಿ ಸ್ಟಾಲಿನ್ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪ್ರಕರಣದ ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯಗಳ ಆದೇಶ ಹಾಗೂ ರಾಜಕೀಯ ಬೆಳವಣಿಗೆಗಳ ಪ್ರಕಾರ ಇದನ್ನು ದಿಕ್ಕನ್ನು ನಿರ್ಧರಿಸುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಬಂಧನ ಅಂತಕ್ಕಂಥದ್ದು ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸ್ಬೋದು ಅಂತ ಹೇಳುತ್ತೆ. ಯಾಕೆ ಅಂತಂದರೆ ಈಗ DMK ಪಕ್ಷ ಅಂತಂದರೆ ಈ ಆಡಳಿತ ಪಕ್ಷಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷದ ಮೇಲೆ ಈ ರೀತಿ ಆರೋಪಗಳನ್ನು ಮಾಡಿದರೆ ಮುಂದಿನ ಬರುವಂತಹ ಒಂದು ವಿಧಾನಸಭೆ ಒಂದು ಸಭೆಗಳಲ್ಲಾಗಿರ್ಬೋದು ಇವರನ್ನು ಕುಗ್ಗಿಸ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಡಳಿತ ಪಕ್ಷ ಈ ರೀತಿಯೆಲ್ಲ ಆರೋಪ ಮಾಡ್ತಾ ಇದೆ ಅಂತ DMK ಅವರು ಹೇಳ್ತಾ ಇರೋದ್ರಿಂದ ಇದು ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಹೊಸ ಒಂದು ಸಂಚಲನಕ್ಕೆ ಒಂದು ಕಾರಣ